ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಟಾಕ್ಸಿಕ್ ವಿಶ್ವದಾದ್ಯಂತ ಬಿಡುಗಡೆಗೆ ವೇದಿಕೆ ಅದ್ದೂರಿಯಾಗಿ ಸಜ್ಜಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಾಗಲೇ ಈ ಸಿನಿಮಾಗೆ ಸಂಕಷ್ಟವೊಂದು ಎದುರಾಗಿದೆ. ಕ್ರೈಸ್ತ ಸಮುದಾಯದ ಒಕ್ಕೂಟವೊಂದು ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಪ್ರಸಾರವಾದ ದೃಶ್ಯಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ದೂರು ನೀಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಕನ್ನಡದ ಮತ್ತೊಂದು ಪ್ರಾಮಿಸಿಂಗ್ ಪಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾವನ್ನ ವಿಶ್ವದಾದ್ಯಂತ ರಿಲೀಸ್ ಮಾಡೋದಕ್ಕೆ ವೇದಿಕೆಗಳು ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಟಾಕ್ಸಿಕ್ ಸಿನಿಮಾ ಬಿಸ್ನೆಸ್ ಕೂಡ ಶುರುವಾಗಿದೆ. ಕೆವಿಎನ್ ಪ್ರೊಡಕ್ಷನ್ಸ್ ಒಂದೊಂದೇ ಏರಿಯಾದ ಹಕ್ಕುಗಳ ವ್ಯಾಪಾರವನ್ನ ಕುದುರಿಸ್ತಾ ಬರ್ತಾ ಇದೆ. ಈ ಗ್ಯಾಪ್ನಲ್ಲೇ ಇಂತಹದ್ದೊಂದು ದೂರು ದಾಖಲಿಸಲಾಗಿದೆ. ಟಾಕ್ಸಿಕ್ ಟೀಸರ್ನಲ್ಲಿ ಕೆಲ ಹಸಿಬಿಸಿ ದೃಶ್ಯಗಳಿದೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಟೀಕೆಗಳನ್ನ ಮಾಡಿದ್ರೆ ಇನ್ ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಮಹಿಳೆಯರು ಈ ದೃಶ್ಯಗಳ ವಿರುದ್ಧ ದೂರನ್ನ ನೀಡಿ ಅಸಮಾಧಾನ ಹೊರಹಾಕಿದ್ರು. ಅಲ್ಲಿಗೆ ಮುಗೀತು ಅಂದ್ಕೊಳ್ಳುವಾಗಲೇ ಈಗ ಕ್ರೈಸ್ತ ಸಮುದಾಯ ಅಸಮಾಧಾನ ಹೊರಹಾಕಿದೆ. ದೃಶ್ಯಗಳನ್ನ ಸಿನಿಮಾದಿಂದ ತೆಗೆಯುವಂತೆ ಬೇಡಿಕೆ ಇಟ್ಟು ದೂರನ್ನ ನೀಡಿದೆ. ಯಶ್ ಟಾಕ್ಸಿಕ್ ಟೀಸರ್ನಲ್ಲಿ ಕ್ರೈಸ್ತರ ದೇವದೂತ ಸಂತ ಮಿಕಾಯಲ್ಗೆ ಅಪಮಾನ ಆಗಿದೆ ಅನ್ನೋದು ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಆರೋಪ. ಈ ಸಂಘ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದೆ. ಹಾಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಗೃಹ ಸಚಿವರು ಹಾಗೂ ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರನ್ನ ನೀಡಿದೆ. ಟಾಕ್ಸಿಕ್ ಟೀಸರ್ನಲ್ಲಿ ಕ್ರೈಸ್ತರ ದೇವದೂತರಾದ ಸಂತ ಮಿಕಾಯಲ್ ಪ್ರತಿಮೆಯ ಮುಂದೆ ಅಶ್ಲೀಲ ದೃಶ್ಯಗಳ ಚಿತ್ರೀಕರಣ ಮಾಡಲಾಗಿದೆ. ಇದರಿಂದ ಕ್ರೈಸ್ತ ಧರ್ಮದ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹೀಗಾಗಿ ಈಗಾಗಲೇ ಯೂಟ್ಯೂಬ್ನಲ್ಲಿರುವಂತಹ ದೃಶ್ಯಗಳನ್ನ ತೆಗಿಬೇಕು, ಜೊತೆಗೆ ಸಿನಿಮಾದಿಂದಲೂ ಈ ಅಶ್ಲೀಲ ದೃಶ್ಯಗಳನ್ನ ತೆಗೆದುಹಾಕುವಂತೆ ಸೂಚನೆ ಕೊಡಬೇಕು ಅಂತ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ದೂರಿನಲ್ಲಿ ತಿಳಿಸಿದ್ದಾರೆ. ಕ್ರೈಸ್ತರ ದೇವದೂತ ಸಂತ ಮಿಕಾಯಲ್ ಎದುರು ಚಿತ್ರಿಸಿರುವ ದೃಶ್ಯಗಳನ್ನ ತೆಗೆಯೋದಷ್ಟೇ ಅಲ್ಲ, ಅಪಮಾನ ಮಾಡಿದ್ದಕ್ಕಾಗಿ ಕ್ರೈಸ್ತ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು. ಒಂದು ವೇಳೆ ಈ ದೃಶ್ಯವನ್ನ ತೆಗೆಯದೇ ಹೋದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ದೂರಿನ ಬಗ್ಗೆ ಟಾಕ್ಸಿಕ್ ತಂಡ ಇನ್ನೂ ಪ್ರತಿಕ್ರಿಯೆ ನೀಡಬೇಕಿದೆ. ತಂಡಕ್ಕೆ ಎದುರಾಗಿರುವಂತಹ ಮತ್ತೊಂದು ಸಂಕಷ್ಟವನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.